ಮತ್ತೊಂದು ಅಪ್ಡೇಟ್ ಲಭ್ಯವಾಗ್ತಾ ಇದೆ. ಸಿಟಿ ರವಿ ಬಂಧನ ಖಂಡಿಸಿ ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಬೆಳಿಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಬಂದ್ಗೆ ಕರೆ ನೀಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರ ನಿಯೋಜನೆ ಕೂಡ ಆಗಿದೆ. ಹನುಮಂತಪ್ಪ ಸರ್ಕಲ್ನಲ್ಲಿ ಪೊಲೀಸರ ನಿಯೋಜನೆ ಆಗಿದೆ. ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಭದ್ರತೆಗೆ ಹೊರ ಜಿಲ್ಲೆಯ ಪೊಲೀಸರನ್ನ ಕೂಡ ನಿಯೋಜನೆ ಮಾಡಲಾಗಿದೆ ಅನ್ನೋದರ ಡೀಟೇಲ್ ಸಿಗ್ತಾ ಇದೆ. ಕಾರಣ ರವಿ ಅವರ ನಿವಾಸದಲ್ಲಿ MLC ಸಿಟಿ ರವಿ ಅವರ ನಿವಾಸದಲ್ಲಿ ಅಪಾರ ಕಾರ್ಯಕರ್ತರ ಜಮಾವಣೆ ಕೂಡ ಆಗಿದೆ. ಹಾಗಾಗಿ ಸಿಟಿ ರವಿ ಅವರ ಬಂಧನ ಖಂಡಿಸಿ ಇವತ್ತು ಚಿಕ್ಕಮಗಳೂರು ಜಿಲ್ಲೆ ಸಂಪೂರ್ಣ ಸ್ತಬ್ಧ ಆಗುತ್ತೆ. ಬಂದ್ಗೆ ಕರೆ ನೀಡಲಾಗಿದೆ. ಹಾಗಾಗಿ ಯಾವುದೇ ರೀತಿಯ ಅಹಿತಕರ ಘಟನೆಗಳು ನಡೆಯಬಾರದು. ಆ ಕಾರಣದಿಂದ ಅತಿ ಹೆಚ್ಚಿನ ಭದ್ರತೆಯನ್ನು ಕೂಡ ಪೊಲೀಸರು ಕೈಗೊಂಡಿದ್ದಾರೆ. ಬೇರೆ ಬೇರೆ ಜಿಲ್ಲೆಗಳಿಂದಲೂ ಕೂಡ ಪೊಲೀಸರ ನಿಯೋಜನೆಯಾಗಿದೆ ಅಂತೆ ಭದ್ರತೆಗಾಗಿ ಚಿಕ್ಕಮಗಳೂರಲ್ಲಿ. ಸಹಜವಾಗಿ ಸಿಟಿ ರವಿಯವರ ನಿವಾಸಕ್ಕೂ ಕೂಡ ಅತಿ ಹೆಚ್ಚಿನ ಭದ್ರತೆ ನೀಡಲಾಗಿದೆ. ಕಾರಣ ಅಲ್ಲೂ ಕೂಡ ಏನಾದರೂ ಪ್ರತಿಭಟನೆಗಳು ಆಗಬಹುದು ಅನ್ನೋ ಕಾರಣ ಈ ಕಾಂಗ್ರೆಸ್ ಕಾರ್ಯಕರ್ತರು ಅಲ್ಲೂ ಕೂಡ ಜಮಾವಣೆಯಾಗಿ ಮತ್ತಿನ್ಯಾವುದೋ ಅಹಿತಕರ ಘಟನೆಗಳು ನಡೀಬಾರ್ದು ಅನ್ನೋ ಕಾರಣಕ್ಕೆ ಇಷ್ಟೆಲ್ಲ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ. ನೋಡಿ, ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಎತ್ತ ಕಣ್ಣು ಹಾಯಿಸಿದ್ರು ಕೂಡ ಇವತ್ತು ಪೊಲೀಸರ ಸರ್ಪಗಾವಲು ನೋಡೋದಕ್ಕೆ ಸಿಗುತ್ತೆ. ಕಾರಣ ಬೆಳಗ್ಗೆ 7 ಗಂಟೆಯಿಂದಲೇ ಬಂದ್ಗೆ ಕರೆ ನೀಡಲಾಗಿದೆ. ಒಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಕಾಂಗ್ರೆಸ್. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಕಾರ್ಯಕರ್ತರ ಹೋರಾಟಕ್ಕೆ ಇವತ್ತು ಚಿಕ್ಕಮಗಳೂರು ಸಾಕ್ಷಿ ಆಗಬಹುದು. ಆ ಕಾರಣದಿಂದ ಇಷ್ಟೆಲ್ಲ ಭದ್ರತೆಯನ್ನು ಒದಗಿಸಲಾಗ್ತಾ ಇದೆ. ಮೋಸ್ಟ್ಲಿ ಇವತ್ತು ಮೇಜರ್ ಡೆವಲಪ್ಮೆಂಟ್ ಆಗುತ್ತೆ ರಾಜ್ಯ ರಾಜಕೀಯದಲ್ಲಿ. ಒಂದು ಕಡೆ ಬಿಜೆಪಿ ಮತ್ತು ಕಾಂಗ್ರೆಸ್ ಎರಡೂ ಕಡೆ ಕೂಡ ದೊಡ್ಡ ಮಟ್ಟದ ಹೋರಾಟಗಳು ರಾಜ್ಯದಾದ್ಯಂತ ಆಗೋ ಸಾಧ್ಯತೆಗಳಿದೆ. ಒಂದು ಕಡೆ ಸಿಟಿ ರವಿಯವರ ಬಂಧನ ಖಂಡಿಸಿ ಬಿಜೆಪಿ ನಾಯಕರು ಹೋರಾಟ ಮಾಡಿದ್ರೆ, ಈ ಕಡೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರ ವಿರುದ್ಧವಾಗಿ ಅಶ್ಲೀಲ ಪದ ಬಳಕೆ ಮಾಡಿದ್ರು ಪರಿಷತ್ನಲ್ಲಿ ಅನ್ನುವಂಥ ವಿಚಾರವನ್ನು ಮುಂದಿಟ್ಕೊಂಡು ಕಾಂಗ್ರೆಸ್ನವರು ಕೂಡ ಹೋರಾಟ ಮಾಡ್ತಾರೆ. ಹಾಗಾಗಿ ಪೊಲೀಸರು ಕೂಡ ಎಲ್ಲೆಲ್ಲೂ ಕೂಡ ಸಿದ್ಧತೆಗಳನ್ನು ಮಾಡ್ಕೊಳ್ತಿದ್ದಾರೆ ಭದ್ರತೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಎಸ್ಪೆಷಲಿ ಕುಂದಾನಗರಿ, ಬೆಳಗಾವಿ ಇವತ್ತು ಧಗಿಸುವ ಸಾಧ್ಯತೆಗಳು ಕಂಡು ಬರ್ತಾ ಇದೆ. ಈ ಬೆಳವಣಿಗೆಯನ್ನು ಗಮನಿಸಿದ್ರೆ ಕಾರಣ 10 ಗಂಟೆ ಬಳಿಕ ಸಿಟಿ ರವಿಯವ್ರನ್ನ ಬೆಳಗಾವಿ ಪೊಲೀಸರಿಗೆ ಹಸ್ತಾಂತರ ಮಾಡ್ತಾರಂತೆ. ಹಾಗಾಗಿ ಅಲ್ಲಿ ಏನೆಲ್ಲ ಬೆಳವಣಿಗೆಗಳಾಗುತ್ತೆ ಅನ್ನೋದೇ ಸದ್ಯ ಇರುವಂತಹ ಕುತೂಹಲ. ಒಂದು ಪದ ರಾಜ್ಯ ರಾಜಕೀಯದಲ್ಲಿ ದೊಡ್ಡ ಮಟ್ಟದ ವಿವಾದವನ್ನು ಸೃಷ್ಟಿ ಮಾಡೋ ಮೂಲಕ ದೊಡ್ಡ ಮಟ್ಟದ ಹೋರಾಟಗಳು, ಪ್ರತಿಭಟನೆಗಳಿಗೆ ರಾಜ್ಯ ಸಾಕ್ಷಿ ಆಗಬೇಕಾದಂಥ ಅನಿವಾರ್ಯತೆ ಎದುರಾಗಿದೆ. ಸಹಜವಾಗಿ ಕಲಾಪಗಳು ನಡೆದಾಗ ಜನಸಾಮಾನ್ಯರು ಹೆಂಗೆ ಎದುರು ನೋಡ್ತಾ ಇರ್ತಾರಂದ್ರೆ ಏನೋ ಆಗಬಹುದು, ನಮ್ಮ ಕ್ಷೇತ್ರಕ್ಕೆ ಏನೋ ಒಂದು ಪರಿಹಾರ ಸಿಗಬಹುದು ಅಂತ. ಇದು ಹಾಗಾಗಿಲ್ಲ. ಇಡೀ ರಾಜ್ಯ ರಾಜಕೀಯದಲ್ಲೇ ಹೋರಾಟ, ಪ್ರತಿಭಟನೆಗೆ ಸಾಕ್ಷಿ ಆಗುವಂತ ಆಗ್ಬಿಡ್ತು ಆ ಕಲಾಪ. ಅದು ವಿಧಾನ ಪರಿಷತ್ ಕಲಾಪ. MLC ಸಿಟಿ ರವಿ ಬಳಕೆ ಮಾಡಿದ್ದಾರೆ ಎನ್ನಲಾಗಿರುವ ಅಶ್ಲೀಲ ಪದ, ಅದನ್ನು ಖಂಡಿಸಿ ಇಷ್ಟೆಲ್ಲ ಹೋರಾಟಗಳಾಗ್ತಾ ಇರೋದು. ರಾತ್ರೋರಾತ್ರಿ ಅವರ ಬಂಧನ ಆಯಿತು. ರಾತ್ರಿ ಪೂರ್ತಿ ಕೂಡ ಠಾಣೆಯಿಂದ ಠಾಣೆ ಕರ್ಕೊಂಡೆಲ್ಲ ಸುತ್ತಾಡ್ತಿದ್ದಾರಂತೆ ಪೊಲೀಸರು. ಗೊತ್ತಿಲ್ಲ ಯಾಕೆ ಹೀಗಾಗ್ತಾ ಇದೆ ಅಂತ. ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಚೇತನ್ ಪದ್ಮಶಾಲಿ ದೂರವಾಣಿ ಸಂಪರ್ಕದಲ್ಲಿ. ಚೇತನ್, ಚಿಕ್ಕಮಗಳೂರು ಪರಿಸ್ಥಿತಿ ಏನಿವತ್ತು? ಶ್ರುತಿ, ಈಗಾಗಲೇ ಚಿಕ್ಕಮಗಳೂರು ನಗರವನ್ನ ಬಂಧನ ಕರೆಯಲಾಗಿದೆ. ಅಂದ್ರೆ ಬೆಳಗ್ಗೆ 7 ರಿಂದ ಸಂಜೆ 7 ಗಂಟೆವರೆಗೂ ಒಂದು ಬಂಧನ ಕರೆದಿದ್ದಾರೆ. ನಿನ್ನೆ ರಾತ್ರಿನ ಕೂಡ ಬಿಜೆಪಿ ಕಾರ್ಯಕರ್ತರು ಕರೆದಿರುವಂತದ್ದು. ಈಗ ಸದ್ಯಕ್ಕೆ ಬಿಜೆಪಿ ಕಾರ್ಯಕರ್ತರು ಸಿಟಿ ರವಿ ಮನೆ ಮುಂದೆ ಜಮಾವಣೆ ಆಗ್ತಿರುವ, ಅದಾದ ನಂತರ ಈಗ ಏನು ನಗರದಲ್ಲಿ ತೆರಳಿ ಅಂಗಡಿ ಮಾಲೀಕರಿಗೆ ಒಂದು ಮನವಿ ಮಾಡಬೇಕು ಅನ್ನೋಂಥಕ್ಕೆ ಈಗ ಬೈಕ್ ನಲ್ಲಿ ಹೊರಟಿದ್ದಾರೆ. ಆದ್ರೆ ಸಿಟಿ ರವಿಯ ಮನೆ ಮುಂಭಾಗದಲ್ಲೇ ಈಗ ಪೊಲೀಸರು ಅವ್ರನ್ನ ತಡೆದಿರುವಂತದ್ದು. ಯಾವುದೇ ಕಾರಣಕ್ಕೂ ನೀವು ಪ್ರತಿಭಟನೆ ಮಾಡೋ ಹಾಗಿಲ್ಲ, ಮತ್ತೆ ಯಾವುದೇ ಕಾರಣಕ್ಕೂ ಹೋಗಿ ಫೋರ್ಸ್ಫುಲಿ ಅವ್ರನ್ನ ಅಂಗಡಿಗಳನ್ನ ಬಾಗಿಲು ಹಾಕಬಾರ್ದು ಅನ್ನುವಂಥದ್ದು ಮನವಿಯನ್ನು ಕೂಡ ಮಾಡ್ತಿದ್ರೆ. ಮತ್ತೆ ಈಗಾಗಲೇ ಬಿಜೆಪಿ ಏನು ಕಾರ್ಯಕರ್ತರಿದ್ದಾರೆ, ಜಿಲ್ಲಾಧ್ಯಕ್ಷರು ಸೇರಿದಂತೆ ಎಲ್ಲರೂ ಕೂಡ ಒಂದು ಪೊಲೀಸರ ಜೊತೆ ಮಾತಿನ ಚಕಮಕಿ ಕೂಡ ನಡೆಸ್ತಿರುವಂತದ್ದು. ಮತ್ತೊಂದು ಕಡೆ ಈಗಾಗಲೇ ಇಲ್ಲಿ ಸ್ಥಳದಲ್ಲಿ ಒಂದು KSRP, ಒಂದು DR ಸೇರಿದಂತೆ 3 ಇನ್ಸ್ಪೆಕ್ಟರ್ಗಳು ಮತ್ತೆ 7ಕ್ಕೂ ಹೆಚ್ಚು ಸಬ್ ಇನ್ಸ್ಪೆಕ್ಟರ್ ಮತ್ತು ಸಿಬ್ಬಂದಿಗಳನ್ನ ನಿಯೋಜನೆ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಬಿಜೆಪಿ ಕಾರ್ಯಕರ್ತರು ಇಲ್ಲಿಂದ ಮುಂದಕ್ಕೆ ತೆರಳಬಾರದು ಅನ್ನುವಂಥ ಒಂದು ಸರ್ಪಗಳನ್ನ ಈಗ ಪೊಲೀಸರು ಮಾಡಿರುವಂತದ್ದು. ಮತ್ತೆ IGP ಕೂಡ ಈಗ ನಗರಾದ್ಯಂತ ಅವರೊಂದು ಸಂಚಾರ ಮಾಡಿಕೊಂಡು ಎಲ್ಲಾ ರೀತಿಯ ಭದ್ರತೆಯನ್ನು ಕೂಡ ಪರಿಶೀಲನೆ ನಡೆಸ್ತಾ ಇದ್ದಾರೆ. ಶ್ರುತಿ. ಓಕೆ ಚೇತನ್, ಧನ್ಯವಾದಗಳು ತಮ್ಮೆಲ್ಲ ಮಾಹಿತಿಗೆ.
ನೋಡಿ, ಇವತ್ತು ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಿದ್ದಾರಂತೆ. ಸಿಟಿ ರವಿ ಅವರ ಬಂಧನ ಖಂಡಿಸಿ ಬಿಜೆಪಿಯ ಅಲ್ಲಿನ ಮುಖಂಡರು, ನಾಯಕರು ಯಾರಿರ್ತಾರೋ ಅವರು ಕರೆ ಕೊಟ್ಟಿದ್ದಾರೆ. ಚಿಕ್ಕಮಗಳೂರು ಸಂಪೂರ್ಣವಾಗಿ ಬಂದ್ ಆಗಬೇಕು ಅಂತ. ಬೆಳಗ್ಗೆ 7 ಗಂಟೆಯಿಂದಲೇ ಅಂಗಡಿ ಮುಂಗಟ್ಟುಗಳು ಬಂದ್ ಆದಂಗೆ ಕಾಣಿಸ್ತಾ ಇದೆ ಚಿಕ್ಕಮಗಳೂರಲ್ಲಿ. ಹಾಗಾಗಿ ನೋಡಿ, ಬಿಜೆಪಿಯ ಕಾರ್ಯಕರ್ತರು ಕೂಡ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ. ಪೊಲೀಸರು ಕೂಡ ಹಾಗಾಗಿ ಮುಂಜಾಗ್ರತಾ ಕ್ರಮವಾಗಿ ಅತಿ ಹೆಚ್ಚಿನ ಭದ್ರತೆಯನ್ನು ಕೂಡ ಕೈಗೊಂಡಿದ್ದಾರೆ. ಸಂಬಂಧಪಟ್ಟಂತೆ ಇವತ್ತು ಚಿಕ್ಕಮಗಳೂರು ಬಂದ್ಗೂ ಕೂಡ ಕರೆ ನೀಡಲಾಗಿದೆ. ಹಾಗಾಗಿ ಅತಿ ಹೆಚ್ಚಿನ ಭದ್ರತೆಯನ್ನ ಚಿಕ್ಕಮಗಳೂರಲ್ಲಿ ಮಾಡಿಕೊಳ್ಳಲಾಗ್ತಾ ಇದೆ. ಒಂದ್ ಕಡೆ ಸಿಟಿ ರವಿ ಅವರನ್ನ ಠಾಣೆಯಿಂದ ಠಾಣೆಗೆ ಕರ್ಕೊಂಡು ಓಡಾಡ್ತಿದ್ದಾರೆ ಪೊಲೀಸರು ಅನ್ನುವಂತಹ ಆಕ್ರೋಶ. ಮತ್ತೊಂದು ಕಡೆ ಅವರ ಬಂಧನ ಖಂಡಿಸಿ ಇವತ್ತು ಚಿಕ್ಕಮಗಳೂರು ಬಂದ್ಗೆ ಕರೆ ನೀಡಲಾಗಿದೆ. ಆಲ್ರೆಡಿ ಬಿಜೆಪಿ ಕಾರ್ಯಕರ್ತರು ಹೋರಾಟ ಮಾಡ್ತಾ ಇದ್ದುದನ್ನ ಗಮನಿಸ್ತಾ ಇದ್ವಿ. ಸಿಟಿ ರವಿ ಅವರ ಬಂಧನ ಕೇಸರಿ ಪಡೆಯ ಕಿಚ್ಚು ಸ್ಫೋಟಗೊಂಡಿದೆ. ಸುಮ್ಮನೆ ಕಾಂಗ್ರೆಸ್ ನಾಯಕರು ಸಿಟಿ ರವಿ ಅವರ ಮೇಲೆ ಆರೋಪ ಮಾಡ್ತಿದ್ದಾರೆ. ಆ ಮೂಲಕ ಅವರ ಬಾಯಿ ಮುಚ್ಚಿಸೋ ಕೆಲಸ ಆಗ್ತಾ ಇದೆ ಅನ್ನುವಂತ ಆಕ್ರೋಶ. ನೋಡಿ, ಪೊಲೀಸರ ಜೊತೆಗೆ ವಾಗ್ವಾದಕ್ಕಿಳಿದಿದ್ದಾರೆ ಬಿಜೆಪಿಯ ಕಾರ್ಯಕರ್ತರು. ದೃಶ್ಯ ನೋಡ್ತಾ ಇದ್ದೀರಿ. ಒಂಚೂರು ಈ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಸವರಾಜ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಿದ್ದಾರೆ. ಬಸವರಾಜ್, ಬೆಂಗಳೂರಿಂದ ಬೆಳಗಾವಿಗೆ ಹೋದ್ರಿ. ಅಟ್ಲೀಸ್ಟ್ ಕಲಾಪದಲ್ಲಿ ಏನಾದರೂ ಬೇರೆ ಬೇರೆ ವಿಚಾರಗಳು ಚರ್ಚೆ ಆಗಬಹುದು, ಪರಿಹಾರ ಸಿಗಬಹುದು, ಅದ್ರ ಬಗ್ಗೆ ಸುದ್ದಿ ಮಾಡಬೇಕು ಅಂತ. ಬಟ್ ಬೇಸರದ ಸಂಗತಿನ ಇಡೀ ರಾಜಕೀಯ ಒಂದು ಡರ್ಟಿ ಪಾಲಿಟಿಕ್ಸ್ಗೆ ಸಾಕ್ಷಿ ಆಗಬೇಕಾಯಿತು. ಅದರಲ್ಲೂ ಎಸ್ಪೆಷಲಿ ಕಲಾಪ ಮರ್ಯಾದೆ ಕೊಡಬೇಕಾಗಿರುವ ಜಾಗದಲ್ಲಿ ಡರ್ಟಿ ಪಾಲಿಟಿಕ್ಸ್ ಆಗ್ಬಿಟ್ಟಿದೆ. ಏನೆಲ್ಲ ಬೆಳವಣಿಗೆ ನಿರೀಕ್ಷೆ ಮಾಡಬಹುದು ಇವತ್ತು? ಖಂಡಿತ ಶ್ರುತಿ, ಯಾಕಂದರೆ ರಾಜ್ಯ ರಾಜಕೀಯದಲ್ಲಿ ಇದೊಂದು ರೀತಿಯಾದಂಥ ಕಪ್ಪು ಚುಕ್ಕಿ ಅಂದರೆ ಆಗ್ಲಿಕ್ಕಿಲ್ಲ. ಯಾಕಂದರೆ ಸದನದ ಒಳಗಡೆ ಈ ರೀತಿಯಾದಂಥ ಅಶ್ಲೀಲ ಪದಗಳನ್ನು ಪರಸ್ಪರ ಮಾಡಿಕೊಂಡ್ರು ಅನ್ನುವಂಥದ್ದು ಬಹಳ ಗಂಭೀರವಾಗಿರ್ತಕ್ಕಂಥ ವಿಚಾರ. ಇನ್ನೊಂದು, ಸುವರ್ಣಸೌಧದಲ್ಲಿ ಚರ್ಚೆ ಆರಂಭ ಆಗೋದು ಉತ್ತರ ಕರ್ನಾಟಕ ಭಾಗದ್ದು ಮತ್ತು ರಾಜ್ಯದ ಜಲವಂತ ಸಮಸ್ಯೆಗಳ ಬಗ್ಗೆ ಒಂದಷ್ಟು ಪರಿಹಾರ ಕಂಡುಕೊಳ್ಳುವಂಥ ನಿಟ್ಟಿನಲ್ಲಿ 1 to 9 ದಿನ ಸುಗಮವಾಗಿ ನಡೆದಂಥ ಕಲಾಪ ಕೊನೆಯ ದಿನ ಮಧ್ಯಾಹ್ನದ ಬಳಿಕ ಹತ್ತಿಕೊಂಡಂಥ ಕಿಚ್ಚು ಎರಡೂ ಸದನವನ್ನು ಬಲಿ ಪಡೆಯುವುದರಲ್ಲಿ ಯಶಸ್ವಿ ಆಯಿತು. ಹಾಗಾಗಿ ಅಂತಿಮವಾಗಿ ಯಶಸ್ವಿ